ನಮಸ್ಕಾರ. ಓಕೆ, ಮೋಡ ಕವಿದ ವಾತಾವರಣ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇದೆ ಇವತ್ತು. ಸೊ ಐ ಆಮ್ ಆಲ್ ಸೆಟ್. ಒಂದು ಪ್ರಿಟಿ ಡ್ರೆಸ್ ವೇರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ಗೆ ಒಂದು ಚಂದ ನೆಕ್ ಪೀಸ್ ಏನಾದರೂ ಹಾಕೋಣ ಅನ್ಕೊಂಡೆ, ಬಟ್ ನನ್ನ ಹತ್ರ ಏನೂ ಆಪ್ಷನ್ ಸಿಗ್ತಾ ಇಲ್ಲ, ಅಂದರೆ ಅರ್ಜೆಂಟಿಗೆ ಸಿಗ್ತಾ ಇಲ್ಲ, ಟೈಮ್ ಆಗಿಬಿಟ್ಟಿದೆ. ಸೊ ಆಲ್ರೆಡಿ ನಾನು ಒಂದು ಇಯರಿಂಗ್ಸ್ ವೇರ್ ಮಾಡಿದ್ದೀನಿ. ಇದು ಹಾಕ್ಲಾ ಅಥವಾ ಇದೊಂದು ಪ್ರಿಟಿ ಗ್ರೀನ್ ಇಯರಿಂಗ್ಸ್ ಇದೆ, ಇದು ವೇರ್ ಮಾಡಲಾ ಅಥವಾ ಸ್ವಲ್ಪ ಪಿಂಕ್ ಇರೋದ್ರಿಂದ ಡ್ರೆಸ್ಸಲ್ಲಿ ವೈಟ್ ಸ್ಟೋನ್ ಆ್ಯಂಡ್ ಪಿಂಕ್ ಇಯರಿಂಗ್ಸ್ ಇದೆ. ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್. ಸ್ವಲ್ಪ ಯಾವಾಗಲೂ ಆರ್ನಮೆಂಟ್ಸು ಜ್ಯುವೆಲ್ರಿ ಅಂತ ಬಂದರೆ ಸಿಂಪಲ್ ಆಗಿ ಇಡೋಕ್ಕೆ ಇಷ್ಟ ಆಗುತ್ತೆ. ಕೆಲವೊಬ್ರು ನೆಕ್ ಪೀಸು ಹಾಕಿ ಇಯರಿಂಗ್ಸು ಹಾಕಿ ಬಳೆನೂ ಹಾಕಿ ಎಲ್ಲ ಹಾಕ್ತಾರೆ. ನನಗೆ ಯಾವತ್ತಾದ್ರೂ ನಾನು ಒಂದು ದೊಡ್ಡ ಇಯರಿಂಗ್ಸ್ ಹಾಕಿದ್ದೀನಿ ಅಂದರೆ ನಾನು ನೆಕ್ ಪೀಸ್ ಹಾಕೋದಿಲ್ಲ. ನೆಕ್ ಪೀಸ್ ದೊಡ್ಡದೇನಾದ್ರು ಹಾಕಿದ್ದೀನಿ ಅಂದರೆ ಇಯರಿಂಗ್ಸ್ ಹಾಕೋದಿಲ್ಲ. ಸಿಂಪಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್. ಸೊ ಮೋಸ್ಟ್ ಪ್ರಾಬಬ್ಲಿ ನನಗಿದೆ ಎಲಿಗೆಂಟಾಗಿ ಕಾಣ್ತಾ ಇದೆ. ಐ ವಿಲ್ ಗೋ ವಿತ್ ದಿಸ್ ಓನ್ಲಿ. ನಿಮ್ಮ ಔಟ್ಫಿಟ್ ತುಂಬ ಚೆನ್ನಾಗಿದ್ದಾಗ ನೀವು ಏನು ಜಾಸ್ತಿ ಅದಕ್ಕೆ ಆರ್ನಮೆಂಟ್ಸ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ಆವಾಗಲೇ ಹೇಳಿದೆ ಲೇಟ್ ಆಗಿದೆ ಅಂತ. ಹೇರ್ ಸ್ಟೈಲಿಂಗ್ ಮಾಡೋದಕ್ಕೂ ನಂಗೆ ಇವತ್ತು ಟೈಮ್ ಇಲ್ಲ. ಎಲ್ಲ ಹೆಣ್ಮಕ್ಳು ನನ್ನ ಜೊತೆ ರಿಲೇಟ್ ಮಾಡ್ತಾರೆ. ಲೇಟ್ ಆಗಿರತ್ತೋ ಅವತ್ತು ನಮ್ಮ ಕೂದಲು ನಾವು ಹೇಳಿದ ಮಾತು ಕೇಳಲ್ಲ. ನನಗೂ ನಿನಗೂ ಸಂಬಂಧನೇ ಇಲ್ಲ, ಅಥವಾ ನಿನ್ನ ಔಟ್ಫಿಟ್ಗೂ ನೀನು ರೆಡಿ ಆಗಿರೋ ರೀತಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಬಿಹೇವ್ ಮಾಡುತ್ತೆ. ಇವತ್ತು ಆ ದಿನ. ಇಟ್ಸ್ ಓಕೆ. ಹಂಗೋ ಹಿಂಗೋ ಮಾಡಿ ಫೈನಲಿ ನಾನು ರೆಡಿ ಆಗಿದ್ದಾಯಿತು. ಇನ್ನೇನು ಇವೆಂಟ್ ಒಳಗಡೆ ಎಂಟ್ರಿ ಆಗಬೇಕು. ಒಂದು ಫೈನಲ್ ಆಗಿ ನನ್ನ ಲುಕ್ ಹೆಂಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಲ್ವಾ, ಆಬ್ವಿಯಸ್ಲಿ. ಮೋಡ ಕವಿದ ವಾತಾವರಣ ಒಂದು ಬ್ಯೂಟಿಫುಲ್ ಸಿನಿಮಾ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನನ್ನ ಫೇವ್ರೆಟ್ ಡೈರೆಕ್ಟರ್ಗಳಲ್ಲಿ ಒಬ್ಬರಾಗಿರೋ ಸಿಂಪಲ್ ಸುನಿ ಸರ್ ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಇದು. ಸೊ ಐ ಆಮ್ ಶ್ಯೂರ್ ಆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ ಇಡೀ ತಂಡಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.